ಆಟಿ ಅಮಾವಾಸ್ಯೆ ಸ್ಪೆಷಲ್ ಮೆಂತೆ ಗಂಜಿ, ಮೇಥಿ ಪಾಯಸ ತುಳುನಾಡು ಸ್ಪೆಷಲ್ ಇದು. ಹಾಲೆ ಕಷಾಯ ಕುಡಿದ ನಂತರ ಇದನ್ನು ಎಲ್ಲರೂ ತಿಂತಾರೆ. ಇದು ದೇಹಕ್ಕೆ ತುಂಬ ತಂಪು ಕೊಡುವಂಥ ಇದು. ಇದಕ್ಕೆ 1 ಕಪ್ ರೈಸ್ ಹಾಕಿದ್ದೇನೆ. ನೀವು ದೋಸೆ ರೈಸ್ ಹಾಕ್ಬೋದು ಅಥವಾ ಊಟ ಮಾಡುವ ರೈಸ್ ಹಾಕ್ಬೋದು. ನಾನು ಸೋನಾ ಮಸೂರಿ ಹಾಕಿದ್ದೇನೆ. 2 ಸ್ಪೂನಷ್ಟು ಮೆಂತೆಯನ್ನು ರಾತ್ರಿ ನೆನೆಸಿಟ್ಟಿದ್ದೇನೆ. ಮತ್ತು 1 ಸ್ಮಾಲ್ ಕೋಕೋನಟ್, ಫುಲ್ ಕೋಕೋನಟನ್ನು ಅದರ ಮಿಲ್ಕ್ ತೆಗಿಬೇಕು. ನಾವು 1-2 ಸಲ ಮಿಲ್ಕ್ ತೆಗಿಬೇಕು ಅದರದ್ದು. ದಪ್ಪ ಅಂದರೆ ತಿಕ್ ಕೋಕೋನಟ್ ಮಿಲ್ಕನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಫಸ್ಟ್ ಟೈಮ್ ತೆಗೆದಂಥದ್ದು ಅದು ಲಾಸ್ಟಿಗೆ ಹಾಕಲಿಕ್ಕೆ. ನಾವು ತೆಳುವಾಗಿ ತೆಗಿತೇವೆ ಅಲ್ಲ, ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ ಹಾಗೆ ತೆಳುವಾಗಿ ತೆಗೆದ ಮಿಲ್ಕ್, ತಿನ್ ಮಿಲ್ಕ್ ಕೋಕೋನಟ್ ಮಿಲ್ಕಿಂದ ರೈಸನ್ನು ಮತ್ತು ಮೇಥಿಯನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ಇವಾಗ ನಾನು ಸೆಕೆಂಡ್ ಟೈಮ್ ಇದು ತೆಳು ಮಿಲ್ಕ್ ತೆಗಿತಾ ಇದ್ದೇನೆ. ಕೆಲವರು ಒಬ್ಬೊಬ್ಬರು ಒಂದೊಂದು ಟೈಪಾಗಿ ಮಾಡ್ತಾರೆ. ಕೆಲವರು ಹಾಗೆ ಗ್ರೈಂಡ್ ಮಾಡಿ ಅದನ್ನು ಒಟ್ಟಿಗೆ ಹಾಕ್ತಾರೆ. ನಾನಿಲ್ಲಿ ಈ ರೀತಿ ಮಾಡ್ತಾ ಇದ್ದೇನೆ ನೋಡಿ. ತೆಳುವಾಗಿ ಅಂದರೆ ಸೆಕೆಂಡ್ ಟೈಮ್ ತೆಗೆದ ಕೋಕೋನಟ್ ಮಿಲ್ಕಿಂದ ನಾನು ರೈಸ್ ಮತ್ತು ಮೇಥಿಯನ್ನು ಒಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ. ಒಬ್ಬೊಬ್ಬರ ಮೆಥಡ್ ಒಂದೊಂದು ಥರ ಇರುತ್ತೆ. ನೀವು ಈ ಥರ ಕೂಡ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಬೇಯುವಾಗ ಸ್ವಲ್ಪ ನಾನು ಸಾಲ್ಟ್ ಹಾಕ್ತೇನೆ. ಸ್ವೀಟ್ ಆದರೂ ಸ್ವಲ್ಪ ಸಾಲ್ಟ್ ಹಾಕಬೇಕು ಟೇಸ್ಟಿಗೆ. ನೋಡಿ ಬೆಂದಾಯಿತು, ಚೆನ್ನಾಗಿ ಬೆಂದಿದೆ. 3 ವಿಸಿಲ್ ಇಟ್ಟಿದ್ದೇನೆ, ಚೆನ್ನಾಗಿ ಬೆಂದಿದೆ. ಹಾಲಲ್ಲೇ ಬೇಯಲಿಕ್ಕೆ ಇಡಬೇಕು. ಬರೀ ನೀರಲ್ಲಿ ಬೇಯಿಸಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಮತ್ತು ಎಷ್ಟು ಬೇಕೋ ಅಷ್ಟು ನಮ್ಮ ಸ್ವೀಟಿಗೆ ಅನುಗುಣವಾಗಿ ಜಾಗರಿ ಆ್ಯಡ್ ಮಾಡಬೇಕು. ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಆ್ಯಡ್ ಮಾಡಿದೆ, ಮತ್ತೆ ಬೇಕಾದರೆ ಆ್ಯಡ್ ಮಾಡುವ ಅಂತ. ಇಲ್ಲಿ ದಪ್ಪ ಕೋಕೋನಟ್ ಮಿಲ್ಕ್, ಫಸ್ಟ್ ಟೈಮ್ ತೆಗೆದ ಕೋಕೋನಟ್ ಮಿಲ್ಕ್ ಉಂಟಲ್ಲ, ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಲಿಕ್ಕೆ ಫಸ್ಟಿಗೆ ನಮಗೆ ತೆಳುವಾಗಿ ಕಾಣುತ್ತೆ, ಆದರೆ ಬಾಯ್ಲ್ ಆಗ್ತಾ ದಪ್ಪ ಆಗ್ತದೆ. ಸ್ವೀಟ್ ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಇವಾಗ ಜಾಗರಿ ತಿರ್ಗಾ ಹಾಕ್ತಾ ಇದ್ದೇನೆ. ಒಂದೇ ಸಲಕ್ಕೆ ಜಾಸ್ತಿ ಹಾಕಲಿಕ್ಕೆ ಹೋಗೋದು ಬೇಡ ಅಂತ ಫಸ್ಟಿಗೆ ಕಡಿಮೆ ಹಾಕಿದೆ. ಈಗ ನೋಡಿ ಬಾಯ್ಲ್ ಆಗ್ತಾ ಇದು ದಪ್ಪ ಆಗ್ತಾ ಬರ್ತದೆ. ಆದರೆ ಕಂಟಿನ್ಯೂಯಸ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು. ಬಾಯ್ಲ್ ಸ್ವಲ್ಪ ದಪ್ಪ ಆದಮೇಲೆ ಆಫ್ ಮಾಡಿಬಿಡೋಣ. ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈ ರೀತಿಯೇ ಬರಬೇಕು. ಇದು ತುಂಬ ಚೆನ್ನಾಗಾಗುತ್ತೆ, ದೇಹಕ್ಕಂತೂ ತುಂಬ ತಂಪು. ಈ ರೀತಿ ಒಂದು ಸಲ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ಬೇಕಾದರೆ ಮೇಲ್ಗಡೆ ಗೀಯಲ್ಲಿ ಫ್ರೈ ಮಾಡಿದ ಕ್ಯಾಶಿನಿಂದ ಮೇಲ್ಗಡೆ ಗಾರ್ನಿಷ್ ಮಾಡ್ಬೋದು, ಖೀರಿಗೆ ಮಾಡ್ತೀವಲ್ಲ ಆ ಥರ. ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.